विकास करना है, तरक्की करनी है, ग्रोथ करना है, तो बिल्कुल कॉम्पिटिशन इज द बेस्ट वे। और उसमें सस्टेनेबिलिटी, सर्वाइवेबिलिटी कंसिडर की जाती है। बाकी धर्म के क्षेत्र में भी कॉम्पिटिशन की, पॉलिटिकल क्षेत्र में भी कॉम्पिटिशन की, आर्थिक क्षेत्रों में भी। ಸರ್, ನನ್ನ ಹೆಸರು ಪ್ರಸನ್ನ ಚಂದ್ ಪಗಾರಿ ಅಂತ. ಬಗ್ಗೆ ಗುರುಗಳು ಇವಾಗ ಪ್ರೀ ಕನ್ಸಲ್ಟ್ ಮಾಡಿದಾರಲ್ಲ, ಇದು ಎಕನಾಮಿಕ್ಸ್ ಮೇಲೆ. ಇದೇನಂದರೆ ಇಂಡಿವಿಜುವಲ್ ಈ ಟೈಮ್ಲೆಸ್ ಪ್ರಿನ್ಸಿಪಲ್ ಅಂದರೆ ಇವಾಗ ಪ್ರತಿಯೊಂದು ವ್ಯಕ್ತಿ ಪ್ರೆಸೆಂಟ್ ಪೊಸಿಷನ್ ಇರೋದು ಎಕನಾಮಿಕ್ಸಲ್ಲಿ ಹೆಂಗೆ ಅಂದರೆ ವಾಂಟ್ಸ್, ಎಫರ್ಟ್ಸ್ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್ ಯಾವತ್ತೂ ಫುಲ್ಫಿಲ್ ಆಗಲ್ಲ. ಟೈಮ್ಲೆಸ್ ಪ್ರಿನ್ಸಿಪಲ್ ಏನಿದೆ ಅಂದರೆ ಇವಾಗ ಯಾವುದು ಪ್ರಾಡಕ್ಟ್ ಒಂದು ಕಾಸ್ಟ್ ಏನು ಬಿದ್ದಿದೆ ಅದಕ್ಕೆ ಇಂಪೋರ್ಟ್ ಎಕ್ಸ್ಪೋರ್ಟಲ್ಲಿ ಅದು ಅವ್ರು ಪ್ರೊವೈಡ್ ಮಾಡ್ತಾರೆ, ಡಬಲ್ ಮಾಡ್ತಾರೆ. ಫಾರ್ಕಾಸ್ಟ್ ಅದು UK ಡಾಲರಿಂದ ಕನ್ಸಲ್ಟ್ ಮಾಡ್ತಾರೆ. ಇದೇನಿದೆ ಅಂದರೆ ಅವ್ರಿಗೆ ಮೇಯ್ನ್ ಆ ಕಾಸ್ಟ್ಗೆ ಅವರು ಎಷ್ಟು ಸರ್ವಿಸ್ ಪ್ರೊವೈಡ್ ಮಾಡಿದ್ದಾರೆ ಅಷ್ಟೇ ಕಾಸ್ಟ್ ಅವ್ರು ಪ್ರಾಫಿಟ್ ತೊಗೊಬೋದು. ಹಂಗಿಲ್ಲಕ್ಕೆ ಅವರು ಡಬಲ್, ಟ್ರಿಬಲ್ ಮತ್ತು UK ಇಂದ ಅದು ಕಾಸ್ಟ್ ಪ್ರೈಸ್ ಏನಿದೆ ಡಾಲರ್ ಲೆವೆಲ್ನಲ್ಲಿ ಮಾಡಬೇಕು. ಇದೇ ಇದೆ ಪ್ರಿನ್ಸಿಪಲ್. ಈ ಒಂದು ಸಾಧಾರಣವಾಗಿ ಜೀವನಕ್ಕೆ ಇದು ಒಂದು ಪ್ರಿನ್ಸಿಪಲ್ ಏನೆಂದರೆ ಎಲ್ಲರೂ ಅವ್ರು ಎಲ್ಲಿದ್ದರೂ ಅನುಕೂಲ ಇರಬೇಕು. ಒಂದು ಜನರಲ್ ಹೈಯರ್ ಎಂಡ್ ಇರಲಿ, ಲೋವರ್ ಎಂಡ್ ಇರಲಿ, ಅವ್ರಿಗೆ ಇದು ಆ ಪ್ರಿನ್ಸಿಪಲ್ಗೆ ದ ಪಾಲಿಸಿ ಮೇಕರ್ ಯಾರಿದ್ದಾರೆ ಆ ಪಾಲಿಸಿ ಮಾಡೋರು ಇದಕ್ಕೆ ಒಂದು ಈ ಪ್ರಿನ್ಸಿಪಲ್ ಗುರುಗಳು ಏನು ಹೇಳಿದ್ದಾರೆ ಅದ್ರ ಬಗ್ಗೆ ವಸುದೇವ ಕುಟುಂಬಂ ಹೆಂಗಿತ್ತು ಏನ್ಷಿಯಂಟ್ ಜಮಾನದಲ್ಲಿ, ಫಾಸ್ಟ್ ನಮ್ಮದು ತಾತ ಪರದಾದ ಹೆಂಗಿತ್ತು, ಆ ದಾದಾ ಪರದಾದ ಏನು ಮಾಡಿದ್ದಾರೆ. ಈಗ ಫಾರಿನ್ ಕಲ್ಚರ್ ಏನು ಬಂದಿದೆ ಅಂದರೆ ಇದು ಟೋಟಲ್ ಫಾರಿನ್ ಪ್ರಾಡಕ್ಟ್ ಇಲ್ಲಿ ಆಗಿಬಿಟ್ಟಿದ್ದಾರೆ. ಸೊ ಅದು ನಾವು ಮಾಡ್ತಾ ಇರೋದಕ್ಕೆ ಅದು ಅನುಕೂಲ ಆಗ್ತಾಯಿಲ್ಲ, ಎಲ್ಲ ಡಿಸ್ಟರ್ಬ್ ಆಗ್ತಾಯಿದೆ. ಇದು ಅದೇ ಇದಕ್ಕೆ ನಮ್ಮ ಏನ್ಷಿಯಂಟ್ ನಮ್ಮ ಪಾಸ್ಟ್ ಏನಿತ್ತು, ನಮ್ಮ ಆನ್ಸೆಸ್ಟರ್ ಏನು ಮಾಡಿದ್ದು ಅದು ತಿರ್ಗಾ ಬಂದು ಪಾಲಿಸಿ ಮೇಕರ್ ಇದ್ರ ಮೇಲೆ ಇಂಪ್ಲಿಮೆಂಟ್ ಮಾಡಿದರೆ ನಮಗೆಲ್ಲರಿಗೆ ಜೀವನಕ್ಕೆ ಅನುಕೂಲ ಆಗ್ತದೆ. युग भूषण सुरेश्वर जी महाराज साहब वो एक बहुत ही ज़बरदस्त विजनरी है इस ज्योत के इस कार्यक्रम के पीछे, जो इस पूरे संस्था को आगे लेकर जा रहे हैं. बस उनके दिमाग में बस एक ही विचार है कि कैसे हम एक परिवार के तरह एक साथ जुट कर एक जीवन साथ में जी सकते हैं. के कार्यक्रम में बहुत ही ज़बरदस्त गणमान्य व्यक्ति हमारे साथ उपस्थित थे. शौर्य दोवल जी ले लीजिए, SS नागानंद जी ले लीजिए, या फिर बार एसोसिएशन के प्रेसिडेंट यानी कि लॉ एशिया के प्रशांत कुमार जी ले लीजिए, RBI के फॉर्मर गवर्नर जो कि MK जैन जी थे, वो भी हमारे साथ इस पैनल डिस्कशन में उपस्थित थे. साथ ही साथ हमारे साथ नेपाल से इकोनॉमिक फोरम के प्रेसिडेंट और नेपाल से और भी काफ़ी अच्छा डेलीगेशन आया है जो यहाँ पर इस पैनल को सक्सेसफुल बना रहे हैं.